ಅಲ್ಲ ಈಗ ಇಲ್ಲ ನಿರ್ಧಾರ ಏನಿಲ್ಲ, ಸೀಟ್ ಹಂಚಿಕೆಗೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಈ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಗ್ರಾಮಾಂತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಸೌಹಾರ್ದತೆ ಭೇಟಿ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಹೈಕಮಾಂಡ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥ ಸೌಹಾರ್ದತೆಯ ಭೇಟಿ ಅಷ್ಟೇ. ಇಲ್ಲ, ನಾನು ಪ್ರತ್ಯೇಕವಾಗಿ, ಯಾಕೆಂದರೆ ಮೊದಲು ಕುಮಾರಸ್ವಾಮಿ ಅವರು ಹೋಗಿ ಭೇಟಿ ಮಾಡಿದರು, ಅವ್ರು ಭೇಟಿ ಮಾಡಿದ ನಂತರ ನಾನು ಹೋದೆ. ಆವಾಗ ಏನೇನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ. ಸರ್, ಈಗ ನೀವು ಚುನಾವಣೆ ಎದುರಿಸೋದಕ್ಕೆ ಏನೇ ಒಂದು ಸ್ಟ್ರಾಟಜಿನ ತಯಾರು ಮಾಡ್ತಾ ಇದ್ದೀರಾ ಸರ್? ಯಾಕಂದ್ರೆ ನೀವು ಪ್ರಬಲ ಅಭ್ಯರ್ಥಿಯನ್ನ ಎದುರಿಸ್ತಾ ಇದ್ದೀರಾ, ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಸರ್? ಪ್ರಬಲ ಸ್ಪರ್ಧಿ ಅಲ್ಲ, ಏನುವೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಮಾಡಬೇಕು, ತುಂಬ ಆತ್ಮವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ಎದುರಿಸ್ತಾ ಇದ್ದೀವಿ. ಎಲ್ಲ ಕಡೆ ಈಗ ಆಲ್ರೆಡಿ ನಾವು ಪ್ರಚಾರ ಕೂಡ ಪ್ರಾರಂಭ ಮಾಡಿದ್ದೀವಿ, ಕಾರ್ಯಕರ್ತರ ಸಭೆಗಳಾಗ್ತಾ ಇದೆ, ಅಲ್ಲಿ ತುಂಬ ಉತ್ಸಾಹ ಇದೆ, ಉರುಪಿದೆ. ಈ ರೀತಿ ನಡೀತಾ ಇದೆ ಸರ್. ಮತ್ತೆ ಹಾರ್ಡ್ ಮತ್ತೆ ಸಾಫ್ಟ್ ಅನ್ನೋ ಒಂದು ಮಾತು ಓಡಾಡ್ತಾ ಇದೆ ಸರ್, ಇದರಲ್ಲಿ ಇಲ್ಲಪ್ಪ, ಅದ್ರ ಬಗ್ಗೆ ನೋ ರಿಯಾಕ್ಷನ್ ಸರ್. ಮತ್ತೆ ವಲಸಿಗರು ಮತ್ತೆ ಮೂಲ ಅನ್ನುವಂಥ ಪದ, ಯಾಕಂದ್ರೆ ನೀವು ಆಸ್ಥಾನದಿಂದ ಬಂದಿದ್ದೀರಾ, ನಾನು ಸ್ಥಳೀಯ ಅನ್ನೋ ಒಂದು ಮಾತು ಕೂಡ ನೀವು ಓಡಾಡ್ತೀವಿ. ನೀವು ಬೆಂಗಳೂರಲ್ಲಿ 140 ಲಕ್ಷ, 1,40,40 ಲಕ್ಷ ಜನರಿದ್ದಾರೆ. ಇದರಲ್ಲಿ ಹೆಚ್ಚು ಕಡಿಮೆ 80 ಲಕ್ಷ ವಲಸಿಗರೇ ಇದ್ದಾರೆ. ಅಂದರೆ ನಾವೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದು ಎಷ್ಟು, 40 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆದರೂ ಕೂಡ ಬೆಂಗಳೂರಿಗೆ ಅಂಟ್ಕೊಂಡು 3 ಕ್ಷೇತ್ರ ಇದೆಯಲ್ಲ, ಯಾವುದು ದಕ್ಷಿಣ ತಾಲೂಕು ಆಗ್ಬೋದು, ರಾಜರಾಜೇಶ್ವರಿ ಆಗ್ಬೋದು, ಇವನ್ ಆನೇಕಲ್ಲು ಎಲ್ಲ ಬೆಂಗಳೂರೇ ತಾನೇ ಅದು. ಸರ್, ದೇಶದಲ್ಲಿ 7 ಹಂತದಲ್ಲಿ ಚುನಾವಣೆ ನಡೀತಾ ಇರೋದು, ಈ ಹಿಂದೆ ಯಾವತ್ತೂ ಈ 7 ಹಂತದಲ್ಲಿ ಇಲ್ಲಪ್ಪ, ಅದೆಲ್ಲ ಐ ಥಿಂಕ್ ನಾಟ್ ರಿಲೆವೆಂಟ್. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.